ವಿದ್ಯಾರ್ಥಿಗಳೇ, ಕಳೆಪಿನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗೆ ಉಂಟಾಗುವ ಸವಾಲುಗಳ ಬಗ್ಗೆ ಸಾಕಷ್ಟು ಅಂಶಗಳನ್ನು ನೋಡಿದ್ದೀವಿ. ಭಾಷಾವಾದ, ಕೋಮುವಾದ, ಪ್ರಾಂತೀಯತೆ, ಉಗ್ರವಾದ ಹಾಗೂ ಭಯೋತ್ಪಾದನೆ ಎಂಬಂತಹ ಪಿಡುಗುಗಳು ರಾಷ್ಟ್ರೀಯ ಭಾವೈಕ್ಯತೆಗೆ ಸಾಕಷ್ಟು ಸಮಸ್ಯೆಯನ್ನ ತಂದೊಡ್ತಾ ಇದೆ. ನಮ್ಮಷ್ಟಕ್ಕೆ ನಾವು ಬದುಕಿದ್ರೆ ಸಾಕು, ಮತ್ತೊಬ್ಬ ವ್ಯಕ್ತಿಗಳ ಕಾಳಜಿ ನಮಗೇಕೆ, ನಾನೇ ಬದುಕ್ತಾ ಇಲ್ಲ, ದೇಶದ ಬಗ್ಗೆ ಚಿಂತೆ ಏಕೆ ಅಂತಕ್ಕಂಥ ಭಾವನೆ ಬಹುತೇಕವಾಗಿ ಮೂಡ್ತಾ ಬರ್ತಿದೆ. ಆದ್ರೆ ಒಂದು ರಾಷ್ಟ್ರ ಪ್ರಬಲವಾಗಿ ಉಳಿಬೇಕು ಅಂತ ಅನ್ಕೊಂಡ್ರೆ ಆ ರಾಷ್ಟ್ರದಲ್ಲಿ ನಿತ್ಯವಾಗಿ ಈ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಬಲವಾಗಿ ಮೂಡಲೇಬೇಕಾಗುತ್ತೆ. ಯಾವ ರಾಷ್ಟ್ರದಲ್ಲಿ ಇದು ಕೊರತೆಯಾಗಿ ಕಾಣುತ್ತೋ ಆ ದೇಶ ಮುಂದೆ ಅವನತಿಯ ಹಾದಿಯತ್ತ ಹಿಡಿತಾ ಇದೆ ಎಂಬುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಅದಕ್ಕಾಗಿಯೇ ಪ್ರತಿಯೊಂದು ರಾಷ್ಟ್ರ ತನ್ನ ರಾಷ್ಟ್ರೀಯ ಅಖಂಡತೆಗಾಗಿ ಆ ಜನರಲ್ಲಿ ಈ ಭಾವನೆಯನ್ನ ಬೆಳೆಸಲಿಕ್ಕೆ, ಏನೋ ರಾಷ್ಟ್ರೀಯತೆಯ ಭಾವನೆಯನ್ನ ಬೆಳೆಸಲಿಕ್ಕೆ ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಭಾರತವೂ ಕೂಡ ಯಾವಾಗ 1904 ಸ್ವಾತಂತ್ರ್ಯ ಸಿಕ್ತೋ, ಮುಂದೆ 1951 ಚುನಾವಣೆ ಆಯ್ತೋ, ಮುಂದೆ 10 ವರ್ಷಗಳ ಅವಧಿಯಲ್ಲಿ ಭಾರತವನ್ನ ಸದೃಢವಾಗಿ ನಾವು ಕಟ್ಟಬೇಕು ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನ ನಾವು ಮೆಟ್ಟಿ ನಿಲ್ಲಬೇಕು, ಅದನ್ನ ಬಲಪಡಿಸುವಂತ ಕಾರ್ಯಕ್ರಮ ಆಗಬೇಕು, ಅಖಂಡ ಭಾರತ ಹಾಗೆ ಉಳಿಬೇಕು ಅಂತ ಬಯಸ್ತಾರೆ. ಯಾಕೆಂದ್ರೆ ಇವತ್ತು ಜಾಗತೀಕರಣ ಇದೆ, ವಿದೇಶಿಗಳ ಆಕ್ರಮಣ ಇದೆ. ಸೊ ಅವು ತಮ್ಮ ಸಾರ್ವಭೌಮತೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಒಂದೆಡೆ ಚೀನಾ, ಒಂದೆಡೆ ಪಾಕಿಸ್ತಾನ, ಇತ್ತೀಚೆಗೆ ನೇಪಾಳ, ಇವೆಲ್ಲ ಏನಾಗಿದ್ದಾವೆ ಅಂದ್ರೆ ನಮ್ಮನ್ನ ಕಬಳಿಸ್ಲಿಕ್ಕೆ, ನಮ್ಮ ಏಕತೆಯನ್ನ ಒಡ್ಲಿಕ್ಕೆ ಯಾವ್ಯಾವುದೋ ಕುತಂತ್ರಗಳನ್ನ ಮಾಡ್ತಾ ಇದ್ದಾವೆ. ಇದನ್ನ ಅರಿತೆ 1961ರಲ್ಲಿ ಡಾಕ್ಟರ್ ಸಂಪೂರ್ಣಾನಂದರು, ಇವ್ರು ಯಾರು ಅಂದ್ರೆ ಅಂದಿನ ಕೇಂದ್ರ ಶಿಕ್ಷಣ ಸಚಿವರು. ಡಾಕ್ಟರ್ ಸಂಪೂರ್ಣಾನಂದರ ಅಧ್ಯಕ್ಷತೆಯಲ್ಲಿ ಏನ್ ಮಾಡಿದ್ರು, ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿ ಅಂತ ಒಂದು ಭಾವೈಕ್ಯತೆಯ ಸಮಿತಿಯನ್ನ ರೂಪ ಮಾಡಿದ್ರು. ಈ ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿ ಏನ್ ಮಾಡಿದ್ರು, ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸಬೇಕು, ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು, ನಾವು ಅಖಂಡವಾಗಿ ಬಂದು ಎಂಬ ಭಾವನೆ ತರಬೇಕು ಅನ್ನೋ ದೃಷ್ಟಿಯಿಂದ ಈ ರಾಷ್ಟ್ರೀಯ ಭಾವೈಕ್ಯತೆ ಸಾಕಷ್ಟು ಅಧ್ಯಯನ ಮಾಡಿ ಏನ್ ಮಾಡಿದೆ ಅಂತಂದ್ರೆ ಈ ಭಾವೈಕ್ಯತೆಯನ್ನ ಹ್ಯಾಕ್ ಬಲಪಡಿಸಬಹುದು, ಅದರ ಮೂಲ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದಾಗ ಅದು ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಸೂಚಿಸಿದೆ. ಆ ಕ್ರಮದಲ್ಲಿ ಪ್ರಮುಖವಾಗಿ ನಾವು 4 ಕ್ರಮಗಳನ್ನು ನೋಡ್ತೀವಿ. ಆಮೇಲೆ ಅವುಗಳ ಜೊತೆಗೆ ಇತರ ಕ್ರಮಗಳು ಅಥವಾ ಇತರ ಸಲಹೆಗಳು ಅಂತ ಇಷ್ಟನ್ನ ನಾವು ಸ್ಟಡಿ ಮಾಡ್ತಾರೆ. ಹಾಗಾದ್ರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸಲೇಬೇಕೆಂದಾಗ ಅಂದಿನ ಕೇಂದ್ರ ಸಚಿವರು ಅಂತ ಹೇಳಿದ್ರಲ್ಲ, ಯಾರೋ ಡಾಕ್ಟರ್ ಸಂಪೂರ್ಣಾನಂದರ ಅಧ್ಯಕ್ಷತೆಯಲ್ಲಿ ಬಂದಂತಹ ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿಯ ಕೆಲವು ಸಲಹೆಗಳು, ಶಿಫಾರಸುಗಳು ಏನಿದಾವ ಅಂತ ನೋಡ್ತಾ ಇದ್ದೀವಿ. ಮೊದಲೈದು, ಪ್ರಾಥಮಿಕ, ಮಾಧ್ಯಮಿಕ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಕ್ರಮವನ್ನ ಧರ್ಮ ನಿರಪೇಕ್ಷವಾಗಿ ಕೊಂಡರಿಸುವುದು. ನೋಡಿ, ಮಗುವಿನ ಆರಂಭಿಕ ಶಿಕ್ಷಣ ಇಲ್ಲಾಗುತ್ತೆ, ಪ್ರಾಥಮಿಕ ಶಿಕ್ಷಣ ಅಂದ್ರೆ ಪ್ರೈಮರಿ ಸ್ಕೂಲ್ 1 to 7, ಮಾಧ್ಯಮಿಕ 8 to 10, ಕಾಲೇಜು PUC ಡಿಗ್ರಿ, ಆಮೇಲೆ ವಿಶ್ವವಿದ್ಯಾಲಯಗಳು ಸ್ನಾತಕೋತ್ತರ ಕೇಂದ್ರ PG ಸೆಂಟರ್ಸ್ ಅಂತ ಇದಾವಲ್ಲ, ಅಲ್ಲಿಯವರೆಗೆ ಯಾವ್ಯಾವ ಹಂತ ಇದಾವೋ ಎಲ್ಲಾ ಹಂತಗಳಲ್ಲಿ ಪಠ್ಯಕ್ರಮವನ್ನ ಧರ್ಮ ನಿರಪೇಕ್ಷವಾಗಿ, ಅಂದ್ರೆ ಆ ಶಿಕ್ಷಣ, ಆ ಪಠ್ಯ ಪುಸ್ತಕದ ಬೋಧನೆ ಏನಾಗ್ಬೇಕು, ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟದಾಗಬೇಕು, ಧರ್ಮ ಹೇಳಿದಿರಬಾರ್ದು, ಅದು ವೈಜ್ಞಾನಿಕವಾಗಬೇಕು. ಧರ್ಮ ನಿರಪೇಕ್ಷ, ಧರ್ಮಕ್ಕೆ ನಿರಪೇಕ್ಷ ಅಂದ್ರೆ ಅಪೇಕ್ಷೆಯಾಗಿರಬಾರ್ದು, ಆ ರೀತಿಯ ವಿಷಯ ಮಾಡಬೇಕು ಅಂತ ಇವತ್ತು ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ. ನಾವೆಲ್ಲ ಜಾಗೃತ ಆಗಿದ್ದೀವಿ.
ಜಗತ್ತಾಗಿ ಏನಾಗ್ಬಿಟ್ಟಿದೆ ಅಂತಾರೆ, ನಮಗೆ ಯೇಸು ಕ್ರಿಸ್ತನ ಬಗ್ಗೆ ಉಲ್ಲೇಖ ಇದೆ, ಮೊಹಮ್ಮದ್ ಪೈಗಂಬರ್ ಬಗ್ಗೆ ಉಲ್ಲೇಖ ಇದೆ. ಆದ್ರೆ ಭಾರತದಲ್ಲಿರ್ತಕ್ಕಂಥ ರಾಮ ಕೃಷ್ಣ ಎಂಬಂತ ಮಹಾನ್ ವ್ಯಕ್ತಿಗಳ ಬಗ್ಗೆ ಎಲ್ಲೂ ಕೂಡ ಪುಸ್ತಕದಲ್ಲಿ ಬರ್ತಾ ಇಲ್ಲ. ಇದು ನಮ್ಮ ರಾಷ್ಟ್ರೀಯ ಧಕ್ಕೆ ಬರ್ತಾ ಇದೆ. ನಾವು ಅದನ್ನು ತರಬೇಕು ಅಂತ ಹೊರಟಾಗ ಕೆಲ ವ್ಯಕ್ತಿಗಳು ಅದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಅದನ್ನ ಒಂದರ್ಥದಲ್ಲಿ ಕೇಸರೀಕರಣ ಅಂತ ಕೂಡ ಬಿಂಬಿಸ್ತಾರೆ. ವಿದ್ಯಾರ್ಥಿಗಳ ದಯವಿಟ್ಟು ಅದಪ್ಪ ಒಳ್ಳೆಯ ಅಂಶ ಎಲ್ಲಿದೆಯೋ, ರಾಷ್ಟ್ರಾಭಿಮಾನ ಬರ್ತಕ್ಕಂಥ ಅಂಶ ಎಲ್ಲಿದೆಯೋ ಅದೆಲ್ಲವನ್ನ ಯಾವುದೇ ಒಂದು ಧರ್ಮಕ್ಕೆ ನೋವಾಗುತ್ತೆ ಅಂತ ವಿಚಾರ ಮಾಡಲಾರ್ದೇನೆ, ಸೊ ಸತ್ಯವನ್ನ ಧರ್ಮ ನಿರಪೇಕ್ಷವಾಗಿ ಧರ್ಮವನ್ನು ಹೊರತುಪಡಿಸಿ ಅದನ್ನ ಬಿಂಬಿಸುವಂತ ಪ್ರಯತ್ನ ಆಗ್ಬೇಕು. ನಮ್ಮ ಎಲ್ಲಾ ಪಠ್ಯಕ್ರಮಗಳಲ್ಲಿ ಅದು ಪುನರ್ರಚನೆಯಾಗಬೇಕು. ಅಂದಾಗ ಮಾತ್ರ ನಮ್ಮಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮೂಡ್ತಾ ಇದೆ. ವಿದ್ಯಾರ್ಥಿಗಳು ಬೆಳೆಸಬೇಕು ಅನ್ನೋದು ಈ ಸಮಿತಿಯ ಒಂದು ಸೂಕ್ತವಾಗಿರ್ತಕ್ಕಂಥ ಶಿಫಾರಸು. ಸೆಕೆಂಡ್ ಒನ್ ನೋಡಿ, ಔಪಚಾರಿಕ ಶಿಕ್ಷಣ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಪ್ರೇರೇಪಿಸುವ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ. ನಾವೆಲ್ಲ ಓದ್ತಾ ಇದ್ದೀವಿ, ಮನೆಯಾಗ ಅಪ್ಪ ಅಮ್ಮ ಹೇಳ್ತಾರೆ, ಎಲ್ಲ ರೀತಿ ಹೇಳ್ತಾರೆ, ಓದ್ಬೇಕು. ಪುಸ್ತಕದ ಹುಳ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಫಸ್ಟ್ ರ್ಯಾಂಕ್ ರಾಮು ಪುಸ್ತಕ ಗೊತ್ತಿಲ್ಲ, ಅವನಿಗೆ ಸಮಾಜ ಅಂತ ಗೊತ್ತಿಲ್ಲ, ನನ್ನ ದೇಶ ಅಂತ ಗೊತ್ತಿಲ್ಲ, ಈ ಭಾವನೆ ಕೊಡ್ತಾ ಇದೆ. ಸೊ ಸ್ಟ್ರಾಂಗ್ ವೇ. ನಮಗೆ ಔಪಚಾರಿಕ ಶಿಕ್ಷಣವೂ ಬೇಕು, ಹೊರಗಡೆ ಜಗತ್ತು ಯಾವ ರೀತಿಯಾಗಿದೆ ಎಂಬುದನ್ನ ಅರಿತುಕೊಳ್ಳುವ ಮನೋಭಾವನೆ ಕೂಡ ಬೇಕು. ಹಾಗಿದ್ರೆ ಮಾತ್ರ ನಾವೇನಾಗ್ತೀವಿ, ನನ್ನ ದೇಶ ಅಂದ್ರೇನು, ನನ್ನ ಸಮಾಜ ಅಂದ್ರೇನು, ನಾನು ಹೆಂಗ್ ಬರಬೇಕು ಅಂತ ಅರ್ಥ ಮಾಡ್ಕೊತೀವಿ. ಅದಕ್ಕೆ ಈ ಪದವನ್ನು ಬಹಳ ಚಪ್ಪಿತವಾಗಿ ಹೇಳಿದ್ದಾರೆ, ಔಪಚಾರಿಕ ಶಿಕ್ಷಣ ಕೊಡಿ. ಆ ಶಾಲೆಯೊಳಗೇನೆ ಈ ಪಠ್ಯೇತರ ಪುಸ್ತಕವನ್ನ ಹೊರತುಪಡಿಸಿ ಮಕ್ಕಳಲ್ಲಿ ಏನಾಗಬೇಕೋ ಈ ಪಠ್ಯೇತರ ಚಟುವಟಿಕೆ. ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಿಬಂಧ ಸ್ಪರ್ಧೆ ಇದೆ, ಭಾವಗೀತೆ, ಜಾನಪದ ಗೀತೆ, ರಾಷ್ಟ್ರೀಯ ಗೀತೆಗಳ ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೆ. ಏಕಪಾತ್ರ ಅಭಿನಯ, ಮನೋ ಆಕ್ಟಿಂಗ್ ಅಂತ ಹೇಳ್ತೀವಿ, ಅಥವಾ ವೇಷವನ್ನ ಬದಲಿಸ್ಕೊತಕ್ಕಂಥದ್ದಿದೆ. ಸೊ ಯಾವ ಜಾನಪದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ, ನಾಟಕ ಮಾಡ್ತಾರೆ, ಬೀದಿ ನಾಟಕಗಳಂತ ಮಾಡ್ತಾರೆ, ಮಕ್ಕಳಿಂದ ಮಾಡಿಸ್ತಕ್ಕಂಥದ್ದು. ಇದು ಪಠ್ಯೇತರ ಚಟುವಟಿಕೆ. ಜೊತೆಗೆ NSS, NCC, ಸ್ಕೌಟ್ಸ್ ಅಂಡ್ ಗೈಡ್ಸ್, ರೆಡ್ ಕ್ರಾಸ್ ಮುಂತಾದ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗುವಂತ. ಯಾವಾಗ ಮಕ್ಕಳು ತೊಡಗುತ್ತಾರೋ ಅವಾಗ ಅರಿವಿಲ್ಲದೆಯೇ ದೇಶ ಪ್ರಜ್ಞೆ ಬರ್ತಾ ಇದೆ. NCC ಯಾವ ದೇಶಕ್ಕೆ ಹೇಳೋಣ, NCC ನಮ್ಮ ರಾಷ್ಟ್ರದ ಬಗ್ಗೆ ಒಂದು ಸೈನ್ಯ ಶಕ್ತಿ ಸೇರ್ತೀವಿ ಎಂಬಂತ ಆಹ್ವಾನಗೊಳಿಸ್ತಾ ಇದೆ. NSS ಸಮಾಜಮುಖಿಯಾಗಿ ಯಾವುದೇ ಒಂದು ಡ್ರೆಸ್ ಕೋಡ್ ಇಲ್ಲ ಅಂದ್ರೆ ನಾವು ಸೇವೆಯನ್ನ ಮಾಡ್ತಾ ಸಮಾಜಮುಖಿಯಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತೀವಿ, ಈ ದೇಶದಲ್ಲಿ ಭಾಗಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೋಡ್ಬೋದು ಅನೇಕ ಮಹಾಪುರ ಬರ್ತಾ ಇದ್ದಾವೆ. ಈ ಮೊನ್ನೆ ಕರೋನಾ ಎಂಬಂತ ಭೀಕರ ಸಮಸ್ಯೆ ಬಂದಿದೆ, ಹೌದಾ? ಇಂಥ ಸಮಸ್ಯೆಗಳಲ್ಲಿ ಬಂದಾಗ ಯಾವುದೇ ಇರ್ಬೋದು, ವಿಪತ್ತ ಬರ್ಬೋದು, ಅತಿವೃಷ್ಟಿ ಆಗ್ಬೋದು, ಅನೃಷ್ಟಿ ಆಗ್ಬೋದು. ಅವಾಗ ಈ NSS, NCC ಅಥವಾ ಇರತಕ್ಕಂಥ ಕೆಲವು ಸಂಘಟನೆಗಳು ಭಾಗವಹಿಸ್ತವೆ. ರೆಡ್ ಕ್ರಾಸ್ ಇಂಥ ಸಂಸ್ಥೆಗಳು ಭಾಗವಹಿಸ್ತವೆ, ಸಂಘಟನೆಗಳು. ಯಾಕೆ ಅಂದ್ರೆ ದೇಶದ ಬಗ್ಗೆ ಕಾಳಜಿ, ಅದನ್ನು ಮೂಡಿಸ್ತಕ್ಕಂಥ ಕಾರ್ಯ. ಪಠ್ಯೇತರರಿಗೆ ಬಹುತೇಕವಾಗಿ ಇವತ್ತು ಒತ್ತು ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಇದೆ. ಶಿಕ್ಷಣ ಸಂಸ್ಥೆಗಳು ಏನ್ ಮಾಡ್ತವೆ ಅಂದ್ರೆ, ನಮಗೆ ರ್ಯಾಂಕ್ ಇರಬೇಕು, ಅವೆಲ್ಲ ಅನುಭವ, ಅದು ಬೇಡ ಅಂತ ಅವರು ಹೇಳ್ತಾರೆ. ಇನ್ನು ಕೆಲವೇ ಅಪ್ಪ ಅಮ್ಮನೂ ಕೂಡ ಅದು ಬೇಕಾಗಿಲ್ಲ, ನೀನು ಮೋರ್ ದೆನ್ 90% ನಿಜ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹೀಗಾಗೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಸಮಸ್ಯೆ ಉಂಟಾಗ್ತದೆ. ಮಕ್ಕಳಲ್ಲಿ ಈ ಎಲ್ಲ ಭಾವನೆಯನ್ನು ಮೂಡಿಸ್ತಕ್ಕಂಥ ಚಟುವಟಿಕೆಗಳು ಮೇಲಿಂದ ಮೇಲೆ ಆಗ್ಬೇಕು. ಈ ಪಠ್ಯ ಚಟುವಟಿಕೆ, ಶಾಲಾ ಕಾಲೇಜುಗಳಿರ್ತಕ್ಕಂಥ ಸಾಂಸ್ಕೃತಿಕ ಸ್ಪರ್ಧೆಗಳು, ನಾಟಕಗಳು, ಗೀತೆಗಳು, ಸೊ ಇನ್ಯಾವುದೋ ವೇಷಭೂಷಣಗಳು, ಆಟೋಟಗಳಲ್ಲಿ ಮಕ್ಕಳು ಭಾಗವಹಿಸಬೇಕು. ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್, ಪರಿಸರ ದಿನಾಚರಣೆ, ಪಠ್ಯ ಚಟುವಟಿಕೆ, ಜಾಗೃತಿ, ಪಠ್ಯ ಚಟುವಟಿಕೆ, ಪೋಲಿಯೋ ಜಾಗಿಸೋದು, ಇವೆಲ್ಲವೂ ಕೂಡ ಏನಾಗಿದ್ದಾವೆ ಅಂದ್ರೆ ಪಠ್ಯೇತರ ಚಟುವಟಿಕೆ ಸಂಬಂಧಪಟ್ಟಿದ್ದಾವೆ.
ಇವುಗಳು ಆಗ್ಬೇಕು ಅಂದಾಗ ಈ ಭಾವನೆ ಹಾಗೆಯೇ ಮೂಡ್ತಾಗಿದೆ. ಓಕೆ, ಥರ್ಡ್ ಒನ್, ಪಠ್ಯ ಪುಸ್ತಕಗಳಲ್ಲಿ ಸುಧಾರಣೆ ತರುವುದರಿಂದ ನಿಜವಾದ ಭಾವೈಕ್ಯತೆಯನ್ನ ಬೆಳೆಸಬಹುದು ಮತ್ತು ಭವ್ಯ ಸಂಸ್ಕೃತಿ ಹಾಗೂ ದೇಶದ ಬಗ್ಗೆ ಹೆಮ್ಮೆ ಮೂಡುತ್ತದೆ. ನೋಡಿ, ಇಂಥ ಪಾಯಿಂಟ್ ಇದೆ, ಇವತ್ತಿನ ಕಾಲಕ್ಕೆ ಬಹಳ ಬಹಳ ಅವಶ್ಯಕವಾಗಿರ್ತಕ್ಕಂಥ ಪಾಯಿಂಟ್ ಇದು. ಏನಾಗಿದೆ, ಯಾವಾಗ ಸ್ವಾತಂತ್ರ್ಯ ಬಂತು ಅವಾಗ ಆ ಶಿಕ್ಷಣ ಸಮಿತಿ ಏನ್ ಮಾಡ್ತು, ಅಲ್ಲ ಹೇಳಿಲ್ಲ ನಾನು, ನಮಗೆ ಕ್ರೈಸ್ತರ ಬಗ್ಗೆ ಹಾಕಿದ್ದಾರೆ ಪುಸ್ತಕದಲ್ಲಿ. ಓಕೆ, ಬುದ್ಧ ಇದ್ದಾನೆ, ಓಕೆ, ಮಹಾವೀರ ಬರ್ತಾರೆ, ಪೈಗಂಬರ್ ಬರ್ತಾರೆ, ಯಾರೋ ಬರ್ತಾರೆ, ಬಟ್ ಎಲ್ಲಾದ್ರೂ ಕೂಡ ರಾಮ, ಲಕ್ಷ್ಮಣ, ಭೀಮ, ದಶರಥ ಬಗ್ಗೆ ಉಲ್ಲೇಖ ಹಾಕಿ ಯಾಕೆ ಗೊತ್ತಿಲ್ಲ ಅದು. ಸೊ ಹೀಗೆ ಮಾಡ್ತಾ ಹೋಗೋದ್ರಿಂದ ಏನಾಗಿತ್ತು ಅಂದ್ರೆ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಮ ಭವ್ಯ ಸಂಸ್ಕೃತಿ ನಮ್ಗೆ ಗೊತ್ತೇ ಇಲ್ಲ. ಯಾಕೆ, ಭರತ ಆಳ್ತಕ್ಕಂಥ ದೇಶ ಅಂತ ಮೊದಲೇ ಹೇಳಿದೀನಿ. ಅವತ್ತು ಭರತ ಚಕ್ರವರ್ತಿ ಯಾವ ರೀತಿ ಇದ್ದ, ರಾಮನ ಆಳ್ವಿಕೆ, ರಾಮರಾಜ್ಯದ ಕಲ್ಪನೆ ಇವತ್ತಿಗೂ ಕನಸೇ ನಮಗದು. ಆ ಕಲ್ಪನೆ ಯಾವ ರೀತಿ ಇತ್ತು, ರಾಮಾಯಣ ಮಹಾಭಾರತ ಕಾವ್ಯಗಳು ಯಾವ ರೀತಿ ಮೂಡಿ ಬಂದಿವೆಯೋ, ಓದು ಆಲೋಚನೆ ಹೇಗಿತ್ತು ಅದನ್ನ ನಾವು ತಿಳ್ಕೋಬೇಕು. ಅಂದ್ರೆ ನಮ್ಮ ಸಂಸ್ಕೃತಿ ಬೇಕಲ್ಲ. ಇವತ್ತು ನಮಗೆ ಬುದ್ಧ, ಮಹಾವೀರರಿಗೆ ನಮ್ಗೆ ಏನು ಬೇಡ ಅಂತಿಲ್ಲ, ಅವರ ಸಂಸ್ಕೃತಿ ನಮಗಿರಲಿ, ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಕೂಡ ಮೂಡಿಸುವ ಶಿಕ್ಷಣವನ್ನ ಅಳವಡಿಸಬೇಕಾಗಿದೆ ಅಂತ. ನಮ್ಮ ದೇಶ ಹೀಗಿತ್ತ, ನಾವು ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿಗಳ ನಾವು ಯಾರಿಗೂ ಕೈ ಹೊಟ್ಟಿಲ್ಲ ರೀ. ಭಾರತೀಯ ಸಂಸ್ಕೃತಿ ಪ್ರತಿಯೊಂದು ವಿಜ್ಞಾನ ನಮ್ದು. ನಾವೇಳ್ತೀವಿ ಇವತ್ತು ಆರ್ಯಭಟ ಇಡೀ ಜಗತ್ತಿಗೆ ಗಣಿತ ಏನು ಅಂತ ಕಲಿಸಿದ ವ್ಯಕ್ತಿ ನಮ್ಮವರೇ. ವಿಮಾನ ಸೂತ್ರ ಇಟ್ಕೊಳ್ಳಿ, ವಿಮಾನ ಹಾರಾಟವನ್ನ ರೈಲಿಸುವುದಕ್ಕಿಂತ ಮುಂಚಿತವಾಗಿ ಬಸವಾಚಾರ್ಯರಲ್ಲಿ ಆಚರಣೆ ಮಾಡಿದ್ದಾರೆ. ಅವ್ರ ಬಗ್ಗೆ ಉಲ್ಲೇಖ ಇದೆ, ನಾವು ಅದನ್ನು ಹೇಳ್ತಾ ಇಲ್ಲ, ಅವರು ಮಾಡಿದ್ರು ಅಂತ ಹೇಳ್ತೀವಿ. ಇಡೀ ಜಗತ್ತಿಗೆ ಪಂಚಾಂಗವನ್ನ ಕೊಡಿರ್ತಕ್ಕಂಥ ದೇಶ ಭಾರತ. ಇನ್ನೊಂದು ಆಶ್ಚರ್ಯ ಹೇಳ್ತೀನಿ ನಿಮಗೆ, ಈ ಖಗೋಳ ಶಾಸ್ತ್ರ 9 ಗ್ರಹಗಳಿದಾವೆ, ಅಲ್ಲಿ ಸೂರ್ಯ ಇದ್ದಾನೆ. ಸೊ ಅದನ್ನೆಲ್ಲ ಮೊದಲೇ ನಾವು ಇಲ್ಲಿ ಏನ್ ಮಾಡಿದ್ದೀವಿ ಅಂದ್ರೆ ಅಧ್ಯಯನ ಮಾಡಿ ಅವತ್ತೇ ಸಾವಿರಾರು ವರ್ಷಗಳ ಹಿಂದೆ ಗ್ರಂಥ ಬರೆದಿದ್ದೀವಿ. ಅಂದ್ರೆ ಭಾರತದ ಸಂಸ್ಕೃತಿ ಯಾವ ರೀತಿ ಇತ್ತು, ಸುಸ್ತ, ಚರಕ ಎಂಬಂತ ವ್ಯಕ್ತಿಗಳು ಅವತ್ತೇ ಹೊಟ್ಟೆಯನ್ನ ಕೊಯ್ದು ವಾಪಸ್ ಚಿಕಿತ್ಸೆ ಮಾಡಿದ್ದಾರೆ. ನಾವು ಅದೆಲ್ಲ ಮರ್ತಿದ್ದೀವಿ. ಇವತ್ತೆಲ್ಲ ಪಾಶ್ಚಾತ್ಯ ಶೈಲಿಯಲ್ಲಿ ಹೇಳ್ತಾ ಇದ್ದೀವಿ. ಸೊ ಇದು ಇದೆಲ್ಲಬೇಕು ಪಠ್ಯ ಪುಸ್ತಕಗಳಲ್ಲಿ ಆಯಾ ದೇಶದ ನಿಜವಾದ ಒಂದು ಶ್ರೇಷ್ಠ ಸಂಸ್ಕೃತಿಗಳು, ಆಚರಣೆಗಳು, ಪದ್ಧತಿಗಳು ಅವು ಏನಿದಾವ ಅಂತ ತಿಳಿಸಬೇಕು. ಅಂದಾಗ ಏನಾಗುತ್ತೆ, ನಮ್ಮ ಸಂಸ್ಕೃತಿ ಅಂದ್ರೆ ಸಾಮಾನ್ಯವಲ್ಲ. ಜಗತ್ತಿಗೆ ಮಾತೃ ದೇವೋಭವ, ತಾಯಿಯ ದೇಶ ಫಸ್ಟ್ ನಮ್ದು, ಕೊಟ್ಟು ಮಾಡಿ ತಪ್ಪೋದಿಲ್ಲ. ವಸುದೈವ ಕುಟುಂಬಕಂ. ಇವತ್ತಿಗೆ ಜಗತ್ತೆಲ್ಲ ಒಂದು ಅಂತ ಹೋಗ್ಬಿಡ್ತೀವಿ ನಾವು, ಬಟ್ ಅದಕ್ಕಿಂತ ಮುಂಚಿತವಾಗಿ ಬಂದಿದ್ದೆ ನೋಡುತ್ತಾ ಭಾರತ. ಅವತ್ತೇ ಇಡೀ ಜಗತ್ತೇ ವಿಶ್ವಗುರು ವಸುದೈವ ಕುಟುಂಬ ಎಂಬ ಕಲ್ಪನೆಯನ್ನ ಒಳಗೊಂಡಿತ್ತು. ಇದ್ರ ಬಗ್ಗೆ ನಾವು ಹೇಳಿದ್ದೀವಿ ಅಂದ್ರೆ ನಮಗೆ ಹೆಮ್ಮೆ. ಓ, ಯುದ್ಧದಲ್ಲಿ ಸತ್ರೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಕ್ಕಂಥ ದೇಶ ನಮ್ದು. ಹಾಗಾದ್ರೆ ದೇಶದ್ರೋಹಿ ಆಗುದಿಲ್ಲ, ದೇಶಕ್ಕೆ ನಿಷ್ಠೆಯನ್ನು ಕಾಣೋಣ ಅಂತ ಕಲ್ಪನೆ ಮೂಡಿಸಬೇಕಾಗಿದೆ. ಸೊ ಇದು ಇವತ್ತು ಬಹಳ ಎಸೆನ್ಸಿಯಲ್ ಆಗಿ ಈ ಒಂದು ಸಮಿತಿ ಮಾಡಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಭೆಗಳು, ಗೌರವಾನ್ವಿತ ನಾಯಕರುಗಳಿಂದ ಉಪನ್ಯಾಸಗಳು ಮತ್ತು ಸಾಮುದಾಯಿಕ ಕಾರ್ಯಕ್ರಮಗಳು ನಡೆಸುವುದು. ಇಷ್ಟು ಆಗ್ಬೇಕು. ಏನು ಸಾಮುದಾಯಿಕ ಪ್ರಾರ್ಥನೆ, ರಂಜಾನ್ ಹಬ್ಬ ಇರಬಹುದು, ನಮ್ ದೀಪಾವಳಿ ಇರಬಹುದು, ರಾಮನವಮಿ ಇರಬಹುದು. ಸೊ ಇಂಥವು ಆಚರಣೆ ಮಾಡ್ತಾ ಇದ್ದೀವಿ ನಾವು. ಕೃಷ್ಣ ಜನ್ಮಾಷ್ಟಮಿ ಅಂತ ಮಾಡ್ತಾ ಇದ್ದೀವಿ. ಸೊ ಅಂತಹ ದಿನ ಸಾಮೂಹಿಕ ಪ್ರಾರ್ಥನೆ ಅದು ಒಂದು ದೇವಳಿಗೆ ಸೀಮಿತವಾಗದೆ ಇಡೀ ರಾಷ್ಟ್ರಕ್ಕೆ ಸೀಮಿತವಾಗತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಆಗಸ್ಟ್ 15, ಜನವರಿ 26, ಸೊ ನವೆಂಬರ್ 1. ಸೊ ಇವೆಲ್ಲ ಏನಾಗಿದ್ದಾವೆ ಅಂದ್ರೆ ರಾಷ್ಟ್ರದ ಬಗ್ಗೆ ಸಾಮೂಹಿಕವಾಗಿ ಪ್ರಯತ್ನ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆದ್ರೆ ದುರ್ದೈವ ಇವತ್ತು ಆ ಧರ್ಮಗಳಿಗೆ ಅನುಗುಣವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಹೋಗ್ಬೇಕು, ಇಡೀ ದೇಶಕ್ಕೆ ಅನುಗುಣವಾದಂತಹ ಸಾಮೂಹಿಕ ಪ್ರಾರ್ಥನೆ ಆಗಬೇಕು. ಇನ್ನು ಸಭೆಗಳು, ಗೌರವಾನ್ವಿತ ನಾಯಕರಿಂದ ಉಪನ್ಯಾಸ, ಅನೇಕ ಫಂಕ್ಷನ್ಸ್ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಗಳಲ್ಲಿ, ಆ ಸಭೆಗಳಲ್ಲಿ
ಎಂತಹ ಭಾಷಣವನ್ನ ಏರ್ಪಡಿಸಬೇಕು ಅಂದ್ರೆ ಅಲ್ಲಿ ನಿಜವಾಗಿಯೂ ಶೌರ್ಯ, ಧೈರ್ಯ ಅಥವಾ ನ್ಯಾಯ, ದೇಶಾಭಿಮಾನ ಉಂಟಾಗ್ತಕ್ಕಂಥ ರೀತಿಯಲ್ಲಿ ವೈಜ್ಞಾನಿಕತೆಯನ್ನ ಬಿಂಬಿಸ್ತಕ್ಕಂಥ ಸಭೆಗಳಾಗಬೇಕು. ಆ ಸಭೆಗಳಲ್ಲಿ ಮಾತನಾಡ್ತಕ್ಕಂಥ ವ್ಯಕ್ತಿಗಳು, ಅಂದ್ರೆ ಉಪನ್ಯಾಸ ವ್ಯಕ್ತಿಗಳು ಎಂತಾಗಬೇಕು? ಅಬ್ದುಲ್ ಕಲಾಂ ಅಂತರಾಗಬೇಕು, ಆಚಾರ್ಯ ಕೃಷ್ಣ ಅದರ ವಾಜಪೇಯಿ ಅಂತ ವ್ಯಕ್ತಿ ಆಗಬೇಕು, ಅಥವಾ ಕಿರೀಟದಿಂದ ಹುಟ್ಟು ಹಾಕಿರ್ತಕ್ಕಂಥ ಯಾವ ವ್ಯಕ್ತಿಗಳಾಗಿದ್ರು? ಸ್ವಾಮಿ ವಿವೇಕಾನಂದ ಅಂತವರಾಗಿರ್ಬೇಕು. ಅಂದ್ರೆ ನಿಷ್ಕಳಂಕವಾದಂತ, ಅವ್ರಿಗೆ ಯಾವುದೇ ಪ್ಲೇನ್ ಇಲ್ಲ, ಯಾಕೆಂದ್ರೆ ಅವರು ವಿಶ್ವಕ್ಕೆ ಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು. ಅಂತಹ ಇವತ್ತು ವ್ಯಕ್ತಿಗಳಿದ್ದಾರೆ ನಮ್ಮಲ್ಲಿ. ಇವತ್ತು ಫಾರ್ ಎಕ್ಸಾಂಪಲ್ ಯಾರು ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿ ಅಂತ ವ್ಯಕ್ತಿಗಳಿದ್ದಾನೋ, ಅಥವಾ ಇಲ್ಲಿ ಯಾವ ವ್ಯಕ್ತಿ ಯಾವುದೇ ಒಂದು ಪಕ್ಷಕ್ಕೆ, ಒಂದು ಧರ್ಮಕ್ಕೆ ಅಂಟಿಕೊಂಡಿಲ್ಲ, ನಿಷ್ಕಳಂಕವಾದಂತಹ ಸ್ವಚ್ಛವಾದಂತಹ ಆಡಳಿತ ಇದೆ, ಅಂತಹ ವ್ಯಕ್ತಿಗಳಿಂದ ನಾವು ಏನ್ ಮಾಡ್ಬೇಕು? ಉಪನ್ಯಾಸಗಳನ್ನು ಕೊಡಿಸಿದ್ರೆ ವಿವಾದಾತೀತವಾಗಿ ನಾವು ಅದನ್ನ ಒಪ್ಕೋತೀವಿ ಅಂತ ಪ್ರಯತ್ನಗಳು ಇವತ್ತು ಆಗ್ತಕ್ಕಂಥ ಅನಿವಾರ್ಯತೆ ಇದೆ. ಸೊ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸುವ ಕ್ರಮಗಳು ಅಂತ ಕೇಳಬಹುದು. 5 ಮಾರ್ಕ್ಸಿಗೆ ಕೇಳಿದಾಗ ಇದನ್ನ ಇಷ್ಟನ್ನ ಬರೀಬಹುದು, ಅಥವಾ 2 ಮಾರ್ಕ್ಸಿಗೆ ಕೇಳಿದಾಗ ಯಾವುದಾದ್ರೂ 2 ಕ್ರಮಗಳನ್ನು ಸೂಚಿಸಿ ಅಂತ ಕೇಳಬಹುದು. ಯಾವ ಬೇಕಾದ್ರೆ 2 ಪಾಯಿಂಟ್ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ ಆ ಸಮಿತಿ ಯಾವುದು ಅಂತ ಕೇಳಬಹುದು. ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿ ಅಂತ ಅಧ್ಯಕ್ಷ ಯಾರಾಗಿದ್ರು? ಅಂದಿನ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸಂಪೂರ್ಣಾನಂದರವರು ಕೂಡ ನೆನಪಿಕೊಳ್ಳಿ. ಯಾವಾಗ ಬಂದಿತ್ತು? 1961ರಲ್ಲಿ. ಸೊ ಇಟ್ಸ್ ವೆರಿ ನೈಸ್. ಜೊತೆಗೆ ಬಂದಾಗ ಇಲ್ಲೊಂದಿಷ್ಟು ಅಂಶಗಳಿದ್ದಾವೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ಸಲಹೆಗಳನ್ನ ನಾವು ಹೆಚ್ಚಿಗೆ ಸಲಹೆಗಳು, ಇತರ ಸಲಹೆಗಳು ಅಂತ ಹೇಳ್ತೀವಿ. ಏನು? ಒಂದನೇದು ಶೈಕ್ಷಣಿಕ ಸಂಸ್ಥೆಗಳು, ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಸಂಘಗಳು ಏನು ಮಾಡಬೇಕಾಗಿದೆ ಅಂದ್ರೆ, ಆಯಾ ಶಿಕ್ಷಣ ಸಂಸ್ಥೆಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹುಟ್ಟು ಹಾಕುವ ರೀತಿಯಲ್ಲಿ ನಿತ್ಯ ಪ್ರಾರ್ಥನೆಯನ್ನ ಮಾಡಬೇಕು. ಸೊ ಇವುಗಳನ್ನ ಮೂಡಿಸ್ತಕ್ಕಂಥ ದೇಶಾಭಿಮಾನದ ಉಡುಪುಗಳ ಬಗ್ಗೆ, ಸೇವೆ ಬಗ್ಗೆ ಒಂದು ಚಿತ್ರಗಳನ್ನ ಮೂಡಿಸ್ತಕ್ಕಂಥ ಕಾರ್ಯವನ್ನ ಮಾಡಬೇಕು. ಇನ್ನು ಅನೇಕ RSS, VSP, ಮುಸ್ಲಿಂ ಲೀಗ್ ಇತ್ಯಾದಿ ಸಂಘಟನೆಗಳಿದ್ದಾರೆ. ಅವು ಕೇವಲ ತಮ್ಮ ಧರ್ಮಗಳ ಬಗ್ಗೆ ಮಾತ್ರ ಉಲ್ಲೇಖ ಮಾಡಲಾಗ್ತದೆ. ಅಲ್ಲಿ ಇಡೀ ಧರ್ಮ, ಇಡೀ ರಾಷ್ಟ್ರ ಅಖಂಡ ಇರತಕ್ಕಂಥ ಭಾವನೆಯನ್ನು ಮೂಡಿಸ್ತಕ್ಕಂಥ ಒಂದು ಸಂಘಟನೆಗಳ ಬಗ್ಗೆ ಕಾರ್ಯ ಮಾಡಬೇಕು. ಇನ್ನು ಸಂಸ್ಕೃತಿಯನ್ನ ಆಚರಿಸುವ ನಮ್ಮ ಸಂಘಟನೆಗಳಿದಾವಲ್ಲ, ಇವತ್ತೇನು ಪಾಶ್ಚಿಮಾತ್ಯ ಶೈಲಿಯಿಂದ ಅಳವಡಿಸಿಕೊಂಡಿದ್ವಲ್ಲ, ಆ ಪಾಪ್ ಸಂಗೀತನೋ ಅಥವಾ ಈ ಅರೆಬರೆಯ ಬಟ್ಟೆ ಬಸಿ ಮಾಡ್ತಕ್ಕಂಥದ್ದು, ಇದು ಸಾಂಸ್ಕೃತಿಕ ಆಚರಣೆ ಮೋದಾಗಬಾರ್ದು. ಅಲ್ಲಿ ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ಬಂದಂತಹ ವೇಷಭೂಷಣಗಳಿದ್ವಲ್ಲ, ಅವರ ನೈತಿಕತೆಯ ಪಾಠಗಳಿದ್ವಲ್ಲ, ಸಾಧನೆಯ ಕಥೆಗಳಿದ್ವಲ್ಲ, ದೇಶಾಭಿಮಾನದಿಂದ ಫೋಟೋಗಳಿದ್ವಲ್ಲ, ಅವುಗಳನ್ನ ಬಿಂಬಿಸುವಂತ ಕಾರ್ಯಗಳನ್ನ ಇವು ಮಾಡಬೇಕು. ಅದು ಇವತ್ತು ರಾಷ್ಟ್ರಾಭಿಮಾನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ದುರ್ದೈವ ಏನಾಗಿದೆ, ಇವತ್ತು ನಂಗನಾಚ ಅಂತ ಹೇಳ್ತೀವಲ್ಲ, ಅಂತದಕ್ಕೆ ಇವು ಒತ್ತುಕೊಳ್ತಾರೆ. ದಯವಿಟ್ಟು ಅವುಗಳನ್ನ ಹೊರತುಪಡಿಸಿ ರಾಷ್ಟ್ರೀಯ ಭಾವೈಕ್ಯತೆ ಮೂಡುವಂತಹ ಪ್ರಯತ್ನ ಮಾಡಿ. ಇನ್ನು ಪ್ರಜಾಪ್ರಭುತ್ವದ 4ನೆಯ ಅಂಗಾನೋ ಅಥವಾ ಕಣ್ಣೋ ಅನ್ಕೊಳ್ಳಿ, ಯಾವುದೋ ಸಮೂಹ ಮಾಧ್ಯಮ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಟಿವಿ ಒಳಗಡೆ, ಪತ್ರಿಕಾ ಮಾಧ್ಯಮದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಇವೆಲ್ಲ ಇಟ್ಸ್ ಮೋಸ್ಟ್ ಡೇಂಜರಸ್, ಫಸ್ಟ್ ಉಪಯೋಗ. ಇದನ್ನ ಎದಕ್ಕೆ ಉಪಯೋಗಿಸಬೇಕು ನಾವು ಅಂತಂದ್ರೆ, ದೇಶಾಭಿಮಾನಕ್ಕೆ ಸರಿಯಾಗಿ ಉಪಯೋಗಿಸಿಕೊಂಡಿದ್ದೀವಿ ಅಂದ್ರೆ ಡೆಫಿನೆಟ್ಲಿ ನಾವು ಯಶಸ್ಸನ್ನ ಸಾಧಿಸ್ತಾ ಇದ್ದೀವಿ. ಯಾಕೆಂದ್ರೆ ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮಗಳು ನಿತ್ಯ ಜನರಿಗೆ ಅತಿ ಸನಿಹವಾಗಿ ಅಂದ್ಕೊಂಡಿದ್ದಾರೆ. ಸಮೂಹ ಮಾಧ್ಯಮಗಳು ಅಲ್ಲಿ ನನ್ನ ರಾಷ್ಟ್ರದ ಬಗ್ಗೆ, ನನ್ನ ದೇಶದ ಬಗ್ಗೆ ಒಳ್ಳೆಯದವನ್ನ, ಒಳ್ಳೆಯ ಮೌಲ್ಯಗಳನ್ನೇ ಪ್ರತಿಪಾದಿಸಬೇಕಾಗತ್ತೆ. ಅದ್ಬಿಟ್ಟು ನನ್ನ ದೇಶವನ್ನ ಅವಮಾನಿಸುವಂತಹ ಅಥವಾ ಯಾವುದೋ ಒಂದು ಕೆಟ್ಟ ದೃಷ್ಟಿಗಳನ್ನು ಬಿಟ್ಟಿಸ್ತಕ್ಕಂಥ ಕಾರ್ಯ ಆಗಬಾರ್ದು. ಬಟ್ ಇವತ್ತು ಸಮೂಹ ಮಾಧ್ಯಮಗಳಿಗೆ ನಮ್ಮಲ್ಲಿ ಮುಗುದಾನ ಹಾಕಿಲ್ಲ, ಮುಗುದಾನ ಇಲ್ಲ. ಹೀಗಾಗಿ ಯಾವುದನ್ನು ತೋರಿಸಬೇಕಾಗಿತ್ತು ಅವ್ರು ಬಿಡ್ತಾರೆ, ಇಲ್ಲದನ್ನೇ ತೋರಿಸ್ತಾ ಇದ್ದಾರೆ. ಆ ಸೀರಿಯಲ್, ನಿತ್ಯ ಬರ್ತಕ್ಕಂಥ ಸೀರಿಯಲ್ಗಳು, ಇದು ಕಥೆ ಇಲ್ಲ, ಜೀವನ, ಯಾವುದೋ ಒಂದು ಜೀವನ, ಅದನ್ನೇ ತಿಳಿದು ಬಂದು ಮತ್ತೆ ಹಾಕೋ ಬದಲಾಗಿ ದೇಶಕ್ಕೆ ಉಪಯೋಗವಾಗುವಂತಹ ಸಾಧಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಸೈನಿಕರಿದ್ದಾರೆ,
ಶ್ರೇಷ್ಠ ನಾಯಕರುಗಳಿದ್ದಾವೆ, ಅವರ ಬಗ್ಗೆ ನಾವು ಪ್ರತಿಪಾದನೆ ಮಾಡಿ ಅವರ ಜೀವನ ಶೈಲಿಯನ್ನು ಹೇಳ್ತೀವಿ, ಭಾರತೀಯ ಶೈಲಿಯಿಂದ ಹೇಳ್ತಕ್ಕಂಥ ಕಾರ್ಯ ಅಲ್ಲ ಇರುತ್ತೆ. ಮತ್ತೆ ಅದೇ ಪಾಯಿಂಟ್, ಭವ್ಯ ಸಂಸ್ಕೃತಿ ಹಾಗೂ ಸಂಪ್ರದಾಯದ ಬಗ್ಗೆ ಜಾಗೃತಿ. ನಮ್ಮ ದೇಶ ಹೇಗಿತ್ತು, ನಮ್ಮ ದೇಶದ ಸಂಸ್ಕೃತಿ ಹೀಗೆ, ನಾವು ಹೇಗಿಲ್ಲ ನಮ್ಮ ಸಂಸ್ಕೃತಿಯನ್ನ ಕನಿಷ್ಠ ಅಂತ ಮಾಡಿದೀವಿ. ಲಾಂಗ್ ವೇ ನೀವು ಭಾರತೀಯ ಸಂಸ್ಕೃತಿ ಮೊದಲು ನೆಲ ಮೇಲೆ ಕೂತು ಊಟ ಮಾಡ್ತಿದ್ದು ಅಷ್ಟು ಏನಾಗಿದೆ ಅಂದ್ರೆ ನಮಗೆ ನೆಲ ಮೇಲೆ ಕೂತ್ಕೊಂಡು ಊಟ ಮಾಡೋದು ಅದು ಬಹಳ ಕ್ವಾಲಿಟಿ ಆಗಿದೆ. ಟೇಬಲ್ ಮೇಜ್ ಮೇಲೆ ಬಳಸ್ತಾ ಇದ್ವಿ. ಸೊ ಹಿಂದೆ ನೆಲ ಮೇಲೆ ಕೂತ್ಕೊಂಡು ಚಕ್ರ ಹಾಕಿ ಕೂತ್ಕೊಂಡು ಈ ಕೈಯಿಂದ ಈಗ ಊರಿ ಹಿಂಗ್ ಊಟ ಮಾಡಿ ಸೈಂಟಿಫಿಕ್ ರೀಸನ್ಸ್ ಇತ್ತು. ಏನ್ ಗೊತ್ತಾ, ಈ ಕಡೆಯಿಂದ ನರಗಳ ಸೆಲೆಕ್ಷನ್ ಆಗೋದ್ರಿಂದ ಆಹಾರ ಜಾಸ್ತಿ ಹೋಗುತ್ತೆ, ಬಿಡತಕ್ಕಂಥ ವ್ಯಕ್ತಿಗೆ ಉಪಯೋಗ ಆಗ್ತಿರ್ತಕ್ಕಂಥ ಕಲ್ಪನೆ ಇತ್ತು. ಬಾಳೆಯಲ್ಲಿ ಊಟ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ದು. ಯಾಕೆ ಗೊತ್ತಾ, ಬಾಳೆಯಲ್ಲಿ ಕೆಲವೊಂದು ಕ್ರಿಮಿನಾಶಕಗಳನ್ನ ಅಥವಾ ಸಣ್ಣ ಕ್ರಿಮಿಗಳ ಜೀವಿಗಳು ಇದಾವಲ್ಲ, ಅವನ್ನ ಕೊಲ್ಲುವಂತ ಶಕ್ತಿ ಬಾಳೆಯಲ್ಲಿತ್ತು. ಅದಕ್ಕೆ ಬಾಳೆ ಮಾಡ್ತಿದ್ರು. ಇವತ್ತು ಪಾಶ್ಚಾತ್ಯ ದೇಶದಲ್ಲಿ ನಾವು ಅನುಕರಣೆ ಮಾಡಕತ್ತಾರ, ನಾವು ಅವರು ಅನುಕರಣೆ ಮಾಡಕತ್ತೀವಿ. ಇದು ನಮ್ಮ ದೈವ, ನಮ್ಮ ಭವ್ಯ ಸಂಸ್ಕೃತಿ. ಇದು ನಮ್ಮ ಯಾವ ಸಂಸ್ಕೃತಿಯೂ ಕೂಡ ಅರ್ಥಹೀನವಲ್ಲ. ಅತಿರೇಕಕ್ಕೆ ಹೋದಾಗ ಅವೇನಾಗಿದ್ದಾವೆ ಸಮಸ್ಯೆಯ. ಅದಕ್ಕೆ ಇವುಗಳ ಬಗ್ಗೆ ಜಾಗೃತಿ, ಸಂಸ್ಕೃತಿ ಬಗ್ಗೆ, ನಮ್ಮ ಸಂಪ್ರದಾಯದ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯ ಮಾಡಬೇಕು. ಸೊ ಆಮೇಲೆ ಹಿಂಸಾತ್ಮಕ ಚಟುವಟಿಕೆಗಳನ್ನ ಹತ್ತಿಕ್ಕೋದು, ಹಿಂಸೆ ಯಾರಿಗೂ ಉಪಯೋಗ. ಪ್ರಬಲ ವರ್ಗ ದುರ್ಬಲ ವರ್ಗವನ್ನ ತುಳಿತಾ ಇದೆ. ಇವತ್ತು ಪ್ರಬಲ ವರ್ಗ ತುಳಿಬಹುದು, ಇದೇ ದೇಶ ನಾಳೆ ಮುಂದಿನ ಪೀಳಿಗೆಗೆ ಹೋಗುತ್ತೆ. ಸಾಧ್ಯವಾದಷ್ಟು ಈ ಹಿಂಸಾತ್ಮಕ ಕೋಮುಗಲಭೆಯಿಂದ ಚಟುವಟಿಕೆಗಳನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿ ಸಹೋದರತ್ವ, ಸಹನೆಯ ಭಾವನೆಯನ್ನ ಮೂಡಿಸುವ ಕಾರ್ಯ ಆಗಬೇಕು. ಸೊ ಲಾಸ್ಟ್ಗೆ ಬಂದಾಗ ಸಮಾಜ ಇವತ್ತು ಕೂಡ ಸೋಷಿಯಲ್ ಇನ್ಜಸ್ಟಿಸ್, ಸಾಮಾಜಿಕ ಅನ್ಯಾಯ ಇದೆ, ಸೋಷಿಯಲ್ ಇನ್ಇಕ್ವಾಲಿಟಿ, ಎಲ್ಲರಿಗೂ ಕೂಡ ಅಸಮಾನತೆ ಇದೆ, ಇನ್ಇಕ್ವಾಲಿಟಿ. ಸೊ ಇಲ್ಲಿ ಕೆಲವರು ಭಾರತ ಹೇಗಿದೆ ಅಂದ್ರೆ ಆರ್ಥಿಕತೆಗೆ ಶ್ರೀಮಂತರ ಪಟ್ಟಿ ತೆಗೆದು ಈ ಜಗತ್ತಿನಲ್ಲಿ 100 ಜನ ಶ್ರೀಮಂತರು ಭಾರತ ಹೇಳ್ತಾರೆ. ದುರ್ದೈವ ಹೇಳ್ಕೊಳ್ಳಿ, ಇವತ್ತು ಬಿಲ್ ಆಫ್ ಪಾವರ್ಟಿ ಲೈನ್ BPL ಅಂತ ಬಂದಿದೆ. ಇವತ್ತಿನ 33% ಸ್ಲೀಪರ್ಸ್, 7 ಹೊತ್ತಿನ ಊಟಕ್ಕೂ ಗತಿ ಇಲ್ಲಿರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಕೂಡ ನಾವು ಮರಿಬೇಕಾಗಿಲ್ಲ. ಶ್ರೀಮಂತ ಮತ್ತು ಬಡತನ ಎಂಬುದು ಹಗಲು ಮತ್ತು ವ್ಯತ್ಯಾಸ, ಡಿಫ್ರೆನ್ಸ್. ಅವರಿಗೆ ಬಡತನ ಅಂದ್ರೆ ಏನು ಅಂತ ಡಿಕ್ಷನರಿ ನೋಡ್ಬೇಕು. ಆ ರೀತಿ ಅವ್ರು ಅಂದ್ರೆ ಗರೀಬ ಹೊತಾವು ಬಾಯಿಂದ ಹೇಳಾಗುದಿಲ್ಲ, ಅದು ಉಂಟಾಗ್ಬೇಕು, ಅದೇ ಉಂಟಾಗ್ಬೇಕು. ಒಂದು ಸಿನಿಮಾ ಕೂಡ ಬಂದಿದೆ ಹಿಂದೆ. ಏನಪ್ಪ ಅಂದ್ರೆ ಗರೀಬ ಹೊತಾವು ಹೇಗೆ ಮಾಡೋದು ಅಂತಂದ್ರೆ ಹೇಳ್ತಾರೆ, ಇಂದಿರಾ ಗಾಂಧಿಯನ್ನ ಆನೆಗಳು ಕುಂಚಿಟ್ರು, ಅದು ವಿವಾದ ಆಯ್ತು. ಆ ಸಿನಿಮಾ ಪ್ರಶ್ನೆ ಬೇರೆ. ಇಂದಿರಾ ಗಾಂಧಿನ ಆನೆಗಳು ಕುಂದಿಸ್ತಾರೆ, ಕೇಳು ಹೊರವರು ತಿಂತಾರೆ, ಆನೆನ ತುಳಿಸಿ ಬಂದ್ಬಿಡೋದು. ಸೊ ಗರೀಬ ಹೊತಾವು ಸರಿ ಅಲ್ಲ. ಆರ್ಥಿಕ ಸಮಾನತೆ ತುಳಿತಕ್ಕೆ ಒಳಪಟ್ಟಿದ್ದಾರೆ, ಅದನ್ನ ಹೋಗ್ಲಾಡಿಸಬೇಕು. ಆಮೇಲೆ ಸಮಾಜದಲ್ಲಿ ಸ್ಪರ್ಶ ಅಸ್ಪೃಶ್ಯ, ಸಮಾಜದೊಳಗಡೆ ಸ್ಪರ್ಶ ಮತ್ತು ಅಸ್ಪೃಶ್ಯ ಎಂಬಂತಹ ಒಂದು ವರ್ಗ ಇದೆ. ಆ ವರ್ಗಗಳನ್ನ ಬದಲಾಯಿಸಬೇಕು. ಎಲ್ಲ ಅವ್ರ ಈಕ್ವಲ್, ಮನುಷ್ಯ ಮುಟ್ಟೋದಿಲ್ಲ. ಏನಾಗ್ತಾ ಅದು ಇಲ್ಲಿ ಲಿಂಗ ಸಮಾನತೆ ಅಥವಾ ಜಾತಿ ಸಮಾನತೆಗಳು ಇರಬೇಕಾಗಿದೆ. ಈ ಲಿಂಗದವರು ದೇವಸ್ಥಾನಕ್ಕೆ ಬರೋಂಗಿಲ್ಲ, ನೀವು ಕನಿಷ್ಠ, ಮಹಿಳೆ ಕನಿಷ್ಠ, ಪುರುಷ ಶ್ರೇಷ್ಠ. ಯಾವ ಇದು? ಅಥವಾ ನೀನು ಅಸ್ಪೃಶ್ಯ ಇದೆಯಾ, ಕೀಳು ಜಾತಿಯವನಿದೆಯಾ, ನೀನು ಈ ಊರು ಒಳಗೆ ಬರಕ್ ಹೋಗ್ಬೇಡ, ದೇವಸ್ಥಾನಕ್ಕೆ ಬರಕ್ ಹೋಗ್ಬೇಡ, ನಾನು ಮುಟ್ಟಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಸೊ ಇಂತಹ ವರ್ಗಗಳಲ್ಲ, ಈ ವರ್ಗಗಳನ್ನ ನೀವೇನ್ ಮಾಡ್ಬೇಕಾಗಿದೆ, ನಾವು ಬಹುತೇಕವಾಗಿ ಅವರ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕ್ರಮ ಕೈಗೊಳ್ಬೇಕು. ಮೀಸಲ್ಕೊಂಡಿದ್ದೀವಿ, ದುಡ್ಡಿನ ಸಹಾಯ ಕೊಟ್ಟಿದ್ದೀವಿ, ಕಾನೂನು ರಚನೆ ಮಾಡಿದ್ದೀವಿ. ಸೊ ಇನ್ನೇನೋ ಕ್ರಮಗಳು ಕೈಗೊಳ್ಳಿ, ಶಿಕ್ಷಣ ಕೊಡ್ತಾ ಇದ್ದೀವಿ, ಏನೋ ಮಾಡ್ತಾ ಇದ್ದೀವಿ. ಎಲ್ಲ ಆದಾಗ ಸೊ ಅವರು ನಮ್ಮಂತೆ ಮನುಷ್ಯರು ಈ ನನ್ನ ದೇಶ ಪ್ರೀತಿ ಮಾಡ್ತಾರೆ, ನಮ್ಮನ್ನ ದೇಶವನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಸೊ ಹೀಗಾದಾಗ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಬಟ್ ಇದು ಕೇವಲ ಪುಸ್ತಕದಲ್ಲಿ ಉಳಿಬಾರ್ದು, ನಾವೆಲ್ಲರೂ ಅಳವಡಿಸ್ಕೋಬೇಕು. ನಮ್ಮ ನಾಲ್ವ ನಾಯಕರು ನಮ್ಮ ಸಮಾಜದಲ್ಲಿ ಬರಲಿ ಅಂತ ನಾವು ಭಾವಿಸ್ತಾ, ನಾವು ಅಖಂಡ ಭಾರತಕ್ಕೆ ಜೈ ಎನ್ನೋಣ, ನಾವು ಭಾರತೀಯರಾಗೋಣ, ನಮ್ಮ ದೇಶದ ಬಗ್ಗೆ ಗೌರವ ಇಟ್ಕೊಳ್ಳೋಣ ಅಂತ
ಹೇಳ್ತಾ ಇವತ್ತು ಈ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳ ಬಗ್ಗೆ ಏನ್ ಕ್ರಮ ಇತ್ತು ಅನ್ನೋದನ್ನ ಎಷ್ಟು ಸಾಕು ಪರೀಕ್ಷೆ ಎಷ್ಟು ನೋಡಿ. ಓಕೆ ಬಾ ಎಷ್ಟು ನೋಡಿ.